ನಮಸ್ಕಾರ. ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಚ್ ಸುಧೀಂದ್ರ ಕುಮಾರ್. ಬಾಳೆಹೊನ್ನೂರು ಶ್ರೀಗಳ ಇಷ್ಟಲಿಂಗ ಪೂಜೆ, ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಭಾಗಿ. 4ರ ನಾಳೆ ಚಾಮುಂಡೇಶ್ವರಿ ಜನ್ಮದಿನೋತ್ಸವ. ಎರಡು ಸುದ್ದಿಗಳನ್ನು ನಿಮ್ಮ ಗಮನಕ್ಕೆ ಕೊಡ್ತಕ್ಕಂಥ ವಿಶೇಷ ಕಾರ್ಯಕ್ರಮ. ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಶಾಸಕರ ಕಚೇರಿ ಇರುವಂಥ ಭಾರತ್ ನಗರದಲ್ಲಿ ಈಸ್ಟ್ ವೆಸ್ಟ್ ಕಾಲೇಜ್ ಸಮೀಪದೊಳಗೆ ಆರ್.ವಿ. ಭದ್ರಯ್ಯ ಗ್ರಂಥಿಗೆ ಸ್ಟೋರ್ ಪಕ್ಕದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ನೆರವೇರಿತು. ಬಾಳೆಹೊನ್ನೂರು ಶ್ರೀಮದ್ ರಂಭಾಪುರಿ ವೀರ ಸಿಂಹಾಸನಾಧೀಶ್ವರ ಶ್ರೀ 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 1008 ಜಗದ್ಗುರು ಪ್ರಸನ್ನ ರೇಣುಕ ಡಾಕ್ಟರ್ ವೀರ ಸೋಮೇಶ್ವರ ರಾಜದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದಾಚಾರ್ಯರಿಂದ ಇಷ್ಟಲಿಂಗ ಪೂಜೆ ನೆರವೇರಿತು. ಸಾಯಂಕಾಲ ಅಡ್ಡಪಲ್ಲಕ್ಕಿ ಉತ್ಸವ ನೆರವೇರಿತು. ಬಾಳೆಹೊನ್ನೂರು ಶ್ರೀಗಳ ರಂಭಾಪುರ ಶ್ರೀಗಳವರ ಅಡ್ಡಪಲ್ಲಕ್ಕಿ ಉತ್ಸವ ಅತ್ಯಂತ ವಿಶೇಷವಾಗಿರ್ತಕ್ಕಂಥದ್ದು. ಆ ಕಾರ್ಯಕ್ರಮವು ಕೂಡ ನೆರವೇರಿತು. ಧರ್ಮ ಜಾಗೃತಿ ಸಮಾರಂಭವು ಕೂಡ ನೆರವೇರಿತು. ಕಾರ್ಯಕ್ರಮಗಳಿಗೆ ರಾಜ್ಯದ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಹಾಗೆಯೇ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಎಸ್.ಟಿ. ಸೋಮಶೇಖರ್ ಅವರು ಭಾಗವಹಿಸಿದರು. ವೀರಶೈವ ಮಹಾಸಭಾದ ಮುಖ್ಯಸ್ಥರಾಗಿರ್ತಕ್ಕಂಥ ಆರ್.ಬಿ. ಬಸವರಾಜರವರ ನೇತೃತ್ವ ನಡೆದಿರ್ತಕ್ಕಂಥ ಈ ಕಾರ್ಯಕ್ರಮಗಳಿಗೆ ಹಲವು ಪ್ರಮುಖರು ಪಾಲ್ಗೊಂಡಿದ್ದರು. ಕಾರ್ಯಕ್ರಮಗಳಿಗೆ ಪಾಲ್ಗೊಂಡಿದ್ದಂಥ ಡಿ.ಕೆ. ಶಿವಕುಮಾರ್ ಅವರು ಕೂಡ ಈ ಸಂದರ್ಭದೊಳಗೆ ಮಾತನಾಡಿದರು. ಅವರು ಮಾತಾಡಿ, ಮನುಷ್ಯನ ದೇವರು ಎರಡು ಕೈ ಕೊಟ್ಟಿದ್ದಾನೆ. ಒಂದು ನಮ್ಮನ್ನು ನಾವು ಕಾಪಾಡಿಕೊಳ್ಳಲು, ಮತ್ತೊಂದನ್ನು ನಮ್ಮನ್ನು ನಂಬಿದವರನ್ನು ರಕ್ಷಿಸಲು ಕೊಟ್ಟಿರ್ತಕ್ಕಂಥದ್ದು. ಭಾರತೀಯ ಸಂಸ್ಕೃತಿ ಪರಂಪರೆಯನ್ನು ಧರ್ಮಪೀಠಗಳು ಅತ್ಯುತ್ತಮವಾಗಿ ಬೆಳೆಸಿವೆ. ಬಾಳೆಹೊನ್ನೂರು ಪೀಠ ಯಾವಾಗಲೂ ಭಾವೈಕ್ಯತೆ ಮತ್ತು ಸಾಮರಸ್ಯಕ್ಕೆ ಶ್ರಮಿಸಿದೆ. CM ಆದ ನಂತರ ಜಗತ್ತುಗಳ ಆಶೀರ್ವಾದ ಪಡೆಯಲು ಆಗಿರಲಿಲ್ಲ, ಅದು ಈಗ ಒದಗಿ ಬಂದಿದೆ ಅಂತಕ್ಕಂಥ ಸಂತೋಷವನ್ನು ಕೂಡ ವ್ಯಕ್ತಪಡಿಸಿದರು. ಹಾಗೆಯೇ ಬಾಳೆಹೊನ್ನೂರು ಶ್ರೀಗಳವರು ಮಾತಾಡ್ತಾ, ಸುಖ ಮತ್ತು ಸಮೃದ್ಧಿ ಬದುಕಿಗೆ ಸಂಸ್ಕಾರವೇ ಮುಖ್ಯ. ಜೀವನದಲ್ಲಿ ಹೆಜ್ಜೆ ಗುರುತು ಮೂಡಿಸುವುದು ನಾವು ನಡೆಯುವ ನಡಿಗೆಯಿಂದಲ್ಲ, ನಮ್ಮ ನಡತೆಯಿಂದ ಮಾತ್ರ ಸಾಧ್ಯ. ಹೆತ್ತ ಮಡಿಲು, ಹೊತ್ತ ಹೆಗಲು ಹಾಗೂ ಜ್ಞಾನ ನೀಡಿದ ಗುರುವನ್ನು ಮನುಷ್ಯ ಎಂದೆಂದಿಗೂ ಮರೆಯಬಾರದು ಅನ್ನುವಂಥ ಮಾತುಗಳನ್ನು ಕೂಡ ಆಡಿದ್ರು. ಆಶೀರ್ವಚನವನ್ನು ಕೂಡ ನೀಡಿದರು. ವಿಭೂತಿಪುರದ ಡಾಕ್ಟರ್ ಮಹಾಂತಲಿಂಗ ಶಿವಾಚಾರ್ಯ ಸ್ವಾಮಿಗಳು ಪಾಲ್ಗೊಂಡಿದ್ದರು. ಅಹಂಕಾರ ಪಡುವ ವ್ಯಕ್ತಿಯನ್ನು ತಿದ್ದುವುದು ಕಷ್ಟ, ಗುರುಪೀಠಗಳ ಮಾರ್ಗದರ್ಶನ ಆದರ್ಶವಾಗಿ ಬಾಳುವುದು ಶ್ರೇಷ್ಠ ಅನ್ನುವಂಥ ಮಾತುಗಳನ್ನು ಆಡಿದ್ರು. ಕಾರ್ಯಕ್ರಮಗಳಿಗೆ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಶಾಸಕ ಮಾಜಿ ಸಹಕಾರಿ ಎಸ್.ಟಿ. ಸೋಮಶೇಖರ್ ಅವರು ಮಾತನಾಡಿದರು. ಅವರು ಕೂಡ ಪಾಲ್ಗೊಂಡಿದ್ದರು. G.H. ಶ್ರೀನಿವಾಸ್, T.D. ರಾಜೇಗೌಡ, ವೀಣಾ ಕಾಶಪ್ಪನವರು, ಕೊಡಿಗೆಹಳ್ಳಿಯ ನಂಜುಂಡೇಶು, ಸಚ್ಚಿದಾನಂದ ಮೂರ್ತಿ, ಹನುಮಂತೇಗೌಡ, ಸಂಗೊಳ್ಳಿ, ಕುರ್ಲಿಂಗ ಶಿವಾಚಾರ್ಯ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು. ಆ ಒಂದು ಕಾರ್ಯಕ್ರಮದ ವರದಿ ನಿಮ್ಮ ಗಮನಕ್ಕೆ. ನಿಮಗೆ ವಿಶ್ವಾಸ ಇರಲಿ, ನಾವು ಸತ್ಯದಿಂದ ಇವತ್ತು ಜನರ ವಿರೋಧ ಪಾರ್ಟಿಯವರು ಬೇರೆ ಬೇರೆ ರಾಜಕಾರಣಿಗಳು ವಿವಿಧ ರೀತಿ ಟೀಕೆ ಮಾಡ್ತಾ ಇರ್ತಾರೆ. ಬೆಳಗ್ಗೆ ಎದ್ರೆ ಟೀಕೆ ಮಾಡದೆ ಅವರ ಡ್ಯೂಟಿ, ನಾವು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಬಹುಶಃ ಈ ಒಂದು ವೀರಶೈವ ಧರ್ಮದ ವಿಚಾರದಲ್ಲಿ ಇಡೀ ರಾಜ್ಯದಲ್ಲಿ ಒಂದು ದೊಡ್ಡ ಚರ್ಚೆ ಬಂತು, ವಿಭಿನ್ನವಾಗಿ ಮಾತಾಯಿತು. ಇವತ್ತು ಇಡೀ ರಾಜ್ಯದಲ್ಲಿ ಇನ್ನೇ ನಮ್ಮ ಸರ್ಕಾರದಲ್ಲಿ ಕೆಲವು ತೀರ್ಮಾನಕ್ಕೆ ಬಂದಂತ ಸಂದರ್ಭದಲ್ಲಿ ಬಹಳ ಜನ ಸಿಟ್ಟಿಗೆದ್ದರು. ಆಗ ನಾನು ಹೋಗಿ ಶ್ರೀಗಳ ಪಾದಕ್ಕೆ ಹೋಗಿ, ನಾನಲ್ಲಿ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಅಲ್ಲಿಗೆ ಹೋಗಿ ನಾನು ನಮ್ಮ ಪಕ್ಷದ ಪರವಾಗಿ ನಾವು ತಪ್ಪು ಮಾಡಿದ್ದೇವೆ ಗುರುಗಳೇ, ನಮ್ಮನ್ನು ಕ್ಷಮಿಸಬೇಕು ಅಂತೇಳಿ ಕೇಳಿದೆ ನಾನು. ಆಗ ಬೇಕಾದಷ್ಟು ಜನ ಟೀಕೆ ಮಾಡಿದ್ರು. ಟೀಕೆಗಳೆಲ್ಲ ಸತ್ತೋಯ್ದವು, ನಮ್ಮ ಕೆಲಸಗಳು ಮಾತ್ರ ಉಳಿತವೆ. ಟೀಕೆಗಳು ಸಾಯ್ತವೆ, ನಮ್ಮ ಸಾಧನೆಗಳು ಉಳಿತವೆ. ಹಂಗೆ ಇವತ್ತು ಟೀಕೆ ಮಾಡಿದವರು ಎಲ್ಲ ಕೂಡ ಡಿ.ಕೆ. ಶಿವಕುಮಾರ್ ಹೇಳಿದ್ದು, ಕ್ಷಮಾಪಣೆ ಕೇಳಿದ್ದು ಸತ್ಯ ಅಂತೇಳಿ ಎಲ್ಲ ನನ್ನ ವಿರೋಧಿಗಳು ಕೂಡ ಒಪ್ಪಿಕೊಂಡದನ್ನ ನಾನು ಈ ಸಂದರ್ಭದಲ್ಲಿ ನಾನು ಸ್ಮರಿಸ್ಕೊಳ್ಬೇಕಾಗ್ತದೆ. ಆದ್ರಿಂದ ನಾವು ಸಾಧನೆ ಇಲ್ಲದೆ ಸತ್ತರೆ ಸಾವು ಅವಮಾನ, ಆದರ್ಶ ಇಲ್ಲದ್ರೆ ಬದುಕಿದರೆ ಆ ಬದುಕಿಗೆ ಅವಮಾನ. ಆದ್ರಿಂದ ನಾವೆಲ್ಲ ಒಂದೊಂದು ದೊಡ್ಡ ಸಾಧನೆಯನ್ನ ಮಾಡಬೇಕಾಗಿದೆ. ಇವತ್ತು ನಮ್ಮ ಶ್ರೀಗಳು, ಇವತ್ತು ರಂಭಾಪುರ ಶ್ರೀಗಳು ಇವತ್ತು ಬೆಂಗಳೂರಿಗೆ ಬಂದು ನಿಮ್ಮನ್ನೆಲ್ಲ ಭೇಟಿ ಮಾಡಿ ನಮಗೆಲ್ಲ ದರ್ಶನ ಕೊಟ್ಟು ಅನೇಕ ಹಿತವಚನವನ್ನ ಹೇಳ್ತಾ ಇದ್ದಾರೆ. ನಿಮಗೆ ವಿಶ್ವಾಸ ಇರಲಿ, ನಾವು ಸತ್ಯದಿಂದ ಇವತ್ತು ಜನರ
ವಿರೋಧ ಪಾರ್ಟಿಯವರು ಬೇರೆ ಬೇರೆ ರಾಜಕಾರಣಿಗಳು ವಿವಿಧ ರೀತಿ ಟೀಕೆ ಮಾಡ್ತಾ ಇರ್ತಾರೆ. ಬೆಳಗ್ಗೆ ಎದ್ರೆ ಟೀಕೆ ಮಾಡದೆ ಅವರ ಡ್ಯೂಟಿ, ನಾವು ಅದಕ್ಕೆಲ್ಲ ತಲೆ ಕೆಡಿಸ್ತೀವಿ. ನಿಮ್ಮ ಪುಟ್ಟ ದೇಶಭಕ್ತನ ಪ್ರತಿಭೆಗೆ ವೇದಿಕೆ ಸಿದ್ಧ. ಐಕಿಡ್ಸ್ ಪ್ರೀಸ್ಕೂಲ್ ಕೆಂಗೇರಿಯ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಫ್ಯಾನ್ಸಿ ಡ್ರೆಸ್ ಸ್ಪರ್ಧೆ, ಆಟಗಳು, ಸಂಗೀತ, ಬಹುಮಾನಗಳು ಮತ್ತು ತುಂಬಾ ಮೋಜು. ಆಗಸ್ಟ್ 8ರಂದು ಭೇಟಿಯಾಗೋಣ. ಇಂದೇ ನೋಂದಾಯಿಸಿ 9591535566. ಬೆಳಗ್ಗೆಯಿಂದ ನಮ್ಮ ಕ್ಷೇತ್ರದ ಎಲ್ಲ ಭಕ್ತಾದಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅತ್ಯಂತ ಯಶಸ್ವಿ ಕಾರ್ಯಕ್ರಮವಾಗಿ ಮಾಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಾನು ಮುಖ್ಯಮಂತ್ರಿಗಳಿಗೆ ವೈಯಕ್ತಿಕವಾಗಿ ಭೇಟಿ ಮಾಡಿ ಈ ಕಾರ್ಯಕ್ರಮ ನಮ್ಮ ಕ್ಷೇತ್ರದಲ್ಲಿ ನಡೀತಾ ಇದೆ, ತಾವು ಬಿಡುವಿಲ್ಲದ ಕಾರ್ಯಕ್ರಮದಲ್ಲಿದ್ದರೂ ಕೂಡ ಸ್ವಾಮೀಜಿಯವರ ಇಷ್ಟಲಿಂಗ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತೇಳಿ ಅವರಿಗೆ ಮನವಿಯನ್ನು ಮಾಡಿದೆ. ಅವರು ತಕ್ಷಣ ಈ ಕಾರ್ಯಕ್ರಮಕ್ಕೆ ನಾನು ಬರ್ತೇನೆ, 6:30 ಒಳಗಡೆ ಸ್ವಾಮೀಜಿಗೆ ಮಾಹಿತಿಯನ್ನು ಕೊಡು ಅಂತ ಹೇಳಿದ್ರು. ಅದೇ ತರ ಸ್ವಾಮೀಜಿಗೆ ಮಾಹಿತಿಯನ್ನು ಕೊಟ್ಟು ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಮುಖ್ಯಮಂತ್ರಿಗಳ ಬಗ್ಗೆ ನಾನೇನು ಜಾಸ್ತಿ ಹೇಳ್ಬೇಕಾದಿಲ್ಲ, ತಮಗೆಲ್ಲ ಗೊತ್ತಿದೆ. ಕರ್ನಾಟಕದ ಜನಪ್ರಿಯ ಮುಖ್ಯಮಂತ್ರಿಗಳಾಗಿ ಸ್ವಲ್ಪ ದಿವಸ ಆಗಿದೆ, ಆದರೂ ಅವರಿಗೆ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಮುಖ್ಯ ಅಲ್ಲ. ಕರ್ನಾಟಕ ರಾಜ್ಯಾದ್ಯಂತ ರೈತರ ಭವನ ಏನಾಗ್ತಾ ಇದೆ, ಎಲ್ಲೆಲ್ಲಿ ಸ್ಟ್ರೈಕ್ ಆಗ್ತಾ ಇದೆ, ಮಳೆ ಇಲ್ಲ, ಅಭಾವ ಆಗ್ತಿದೆ, ಅದಕ್ಕೆ ಏನಾದ್ರೂ ಒಂದು ಮಾಡಬೇಕಾಗ್ತದೆ ಅಂತಕ್ಕಂಥ ಒಂದೇ ಒಂದು ದೃಷ್ಟಿ ಚಾಮುಂಡಿ ತಾಯಿಗೆ ಭೇಟಿ ಮಾಡಿ ಕರ್ನಾಟಕದ ರೈತರನ್ನ ಈ ಸಂಕಷ್ಟದಿಂದ ಪಾರ ಮಾಡುವಂತಕ್ಕಂಥದ್ದನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಪ್ರಾರ್ಥನೆ ಮಾಡಿದ ಮರುಗಳಿಗೆಯಲ್ಲೇ KRS ಡ್ಯಾಮ್ಗೆ 7 ಅಡಿ ನೀರು ಬಂದು ಹತ್ತತ್ರ 100 ಅಡಿ ನೀರು ಬರ್ತಕ್ಕಂಥದ್ದಕ್ಕೆ ವ್ಯವಸ್ಥೆ ಕೂಡ ಆಗ್ತಾ ಇದೆ. ಇದು ಕಾರಣ ಮುಖ್ಯಮಂತ್ರಿಗಳು ಇರ್ತಕ್ಕಂಥ ದೈವ ಭಕ್ತರು, ನಮ್ಮ ಅಜ್ಜಯ್ಯನ ಪರಮ ಶಿಷ್ಯರಾಗಿ, ನಮ್ಮ ರಂಭಾಪುರಿ ಸ್ವಾಮಿಗಳ ಭಕ್ತರಾಗಿ, ತಾಯಿ ಚಾಮುಂಡಿಯ ಆರಾಧ್ಯ ದೈವ DK ಶಿವಕುಮಾರ್ ಅವರು ಪ್ರಾರ್ಥನೆ ಇವತ್ತು KRS ಮತ್ತೆ ಕಬಿನಿ, ಆರಂಗಿ ಎಲ್ಲ ಕೂಡ ಇವತ್ತು ಮಳೆ ತುಂಬಿ ಬರ್ತಾ ಇದೆ, ಡ್ಯಾಮ್ಗಳು ತುಂಬಿ ಬರ್ತಾ ಇದೆ. ಕರ್ನಾಟಕ ಮತ್ತೆ ತಮಿಳುನಾಡು ಏನಿವತ್ತು ವರ್ಸಸ್ ನಡೀತಾ ಇತ್ತು ಅದೆಲ್ಲ ಕೂಡ ಅವರ ದೈವ ಕೃಪೆಯಿಂದ ಸಾಲುವಾಗಿ ಕರ್ನಾಟಕದ ರೈತರು ಮತ್ತೆ ತಮಿಳುನಾಡಿನ ರೈತರು ಸನ್ಮಾನ್ಯ ಮುಖ್ಯಮಂತ್ರಿಗಳ ಕಾಲದಲ್ಲಿ ಯಾವುದೂ ಕೂಡ ರೈತರಿಗೆ ತೊಂದರೆ ಆಗಬಾರ್ದು ಅಂತಕ್ಕಂಥ ಅವರ ದೃಷ್ಟಿ, ಅವರಲ್ಲಿರ್ತಕ್ಕಂಥ ದೈವ ಕೃಪೆ ಇವತ್ತು ಎಲ್ಲ ಕೂಡ ಸಲ್ಲಿಸಲಾಗ್ತಾ ಇದೆ. ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆಯೋದಕ್ಕೆ RB ಬಸವರಾಜರವರು ಅತ್ಯಂತ ಪ್ರಮುಖ ಕಾರಣಕರ್ತರು. ಅವರ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಆಯೋಜನೆಯನ್ನು ಮಾಡಿದ್ರು ಕೂಡ ಯಶಸ್ವಿಯಾಗಿ ನೆರವೇರಿತು. ಅದಾದಮೇಲೆ ನಾಳೆ ಐತಿಹಾಸಿಕವಾಗಿರ್ತಕ್ಕಂಥ ಕೆಂಗೇರಿಯ ಕೋಟೆಯ ಮಾರಮ್ಮನ ದೇವಸ್ಥಾನದ ಆವರಣದಲ್ಲಿ ನಾಡದೇವಿ ಚಾಮುಂಡೇಶ್ವರಿ ಅಮ್ಮನವರ ಜನ್ಮೋತ್ಸವವನ್ನು ಅತ್ಯಂತ ಅದ್ದೂರಿಯಿಂದ ಆಚರಿಸಲಾಗ್ತದೆ. ಏನು ಕೋಟೆಯ ಯುವಕ ಮಂಡಳಿಯವರೆಲ್ಲರೂ ಸೇರಿ ಮಾರಮ್ಮನ ದೇವಸ್ಥಾನದ ಆವರಣದಲ್ಲಿರುವ ಬನ್ನಿ ಮಂಟಪದಲ್ಲಿ ಕೆಂಗೇರಿ ಕೋಟೆ ಯುವಕ ಮಂಡಳಿ, ಕೆಂಗೇರಿ ಕೋಟೆಯ ಸಮಸ್ತ ಮಹಿಳೆಯರು ಸೇರಿ ಅತ್ಯುತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಚಾಮುಂಡೇಶ್ವರಿ ಅಮ್ಮನವರ ಜನ್ಮದಿನೋತ್ಸವವನ್ನು ಆಚರಿಸ್ತಾ ಇದ್ದಾರೆ. ಕಾರ್ಯಕ್ರಮದಲ್ಲಿ ಸುಮಾರು 3,000 ಮಹಿಳೆಯರಿಗೆ ಅರಿಶಿನ, ಕುಂಕುಮ, ಹೂವು, ಎಲೆ ಅಡಿಕೆ, ಫಲತಾಂಬೂಲ ಕೊಡ್ತಕ್ಕಂಥ ಕಾರ್ಯಕ್ರಮ. ಆಗಮಿಸಿರ್ತಕ್ಕಂಥ ಮಹಿಳೆಯರೆಲ್ಲರೂ ಕೂಡ 1 ಡಜನ್ ಹಸಿರು ಬಳೆಯನ್ನು ವಿತರಣೆ ಮಾಡ್ತಕ್ಕಂಥ ಕಾರ್ಯಕ್ರಮ ಇದೆ. 4 ಗಂಟೆಗೆ ಮಹಿಳೆಯರಿಂದ ಸಾಮೂಹಿಕವಾಗಿ ಚಾಮುಂಡೇಶ್ವರಿ ಅಮ್ಮನವರಿಗೆ ಚಾಮುಂಡಿ ತಾಯಿಯ ಪ್ರೀತ್ಯರ್ಥ ಕುಂಕುಮಾರ್ಚನೆಯನ್ನು ಮಾಡಲಾಗುತ್ತೆ. 5 ಗಂಟೆಗೆ ಸಿಂಹದ ಪಲ್ಲಕ್ಕಿಯಲ್ಲಿ ಕೆಂಗೇರಿ ಕೋಟೆ, ಕೆಂಗೇರಿ ಊರಿನ ಪ್ರಮುಖ ಬೀದಿಗಳಲ್ಲಿ ನಾದಸ್ವರದೊಂದಿಗೆ ಚಾಮುಂಡೇಶ್ವರಿ ಅಮ್ಮನವರ ಮೆರವಣಿಗೆಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅದರ ಒಂದು ವರದಿ ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದೇವೆ. ಚಾಮುಂಡೇಶ್ವರಿ ಅಮ್ಮನವರ ಜನ್ಮದಿನೋತ್ಸವದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬೆಳಗ್ಗೆಯಿಂದ ಸಂಜೆಯವರು ಕೂಡ ಪಾಲ್ಗೊಂಡು ಅಮ್ಮನವರ ಕೃಪೆಗೆ ಪಾತ್ರರಾಗಬೇಕು ಅಂಥೇಳಿ ಆಯೋಜಕರು ಮನವಿಯನ್ನು ಮಾಡಿದ್ದಾರೆ. 2 ಸುದ್ದಿ ನಿಮ್ಮ ಗಮನಕ್ಕೆ ಕೊಟ್ಟಿದ್ದೇನೆ. ಮತ್ತೆ ವಿಶೇಷ ಸುದ್ದಿ, ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತೇನೆ. ನಮಸ್ಕಾರ.